ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಮದರ್ ಪೊಯಮ್ ಬೈ ಜ್ಯೋತಿ ಲಾಂಜೇವಾರ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಈ ಒಂದು ಪೊಯಮ್ನ ಸಮರಿಯನ್ನು ನಾವು ಕಲಿತಾ ಹೋಗೋಣ. ಜ್ಯೋತಿ ಲಾಂಜೇವಾರ್ ಅವರ ಮದರ್ ಈ ಒಂದು ಪದ್ಯವು ತಮ್ಮ ತಾಯಿಗೆ ಅರ್ಪಿಸಿರ್ತಕ್ಕಂತಹ ಒಂದು ಹಾರ್ಟ್ ಫೆಲ್ಟ್ ಪೊಯಮ್ ಆಗಿರುತ್ತೆ. ತಮ್ಮ ತಾಯಿ ಅನುಭವಿಸಿರ್ತಕ್ಕಂತಹ ಅಪಾರ ಕಷ್ಟಗಳ ನಡುವೆಯೂ ಅವರ ಶಕ್ತಿ ಮತ್ತು ಆ ತಾಯಿಯ ಒಂದು ದೃಢತೆಯನ್ನು, ಆಕೆಯ ಒಂದು ತ್ಯಾಗವನ್ನು ಕೊಂಡಾಡುವಂತಹ ಪೊಯಮ್ ಆಗಿದ್ದು, ಇದು ಒಂದು ದಲಿತ್ ಮೂಮೆಂಟ್. ಅಂದರೆ ಇದೊಂದು ದಲಿತರ ಹೋರಾಟದ ಬಗ್ಗೆ, ದಲಿತರು ಅನುಭವಿಸಿದಂತಹ ಕಷ್ಟದ ಬಗ್ಗೆ, ಆ ತಾಯಿಯ ಒಂದು ತ್ಯಾಗ, ಕಷ್ಟದ ಬಗ್ಗೆ ಇರ್ತಕ್ಕಂತಹ ಪೊಯಮ್ ಆಗಿರುತ್ತೆ. ನೋಡಿ, ಈ ಪದ್ಯದಲ್ಲಿ ಪೊಯೆಟ್ ಜ್ಯೋತಿ ಲಾಂಜೇವಾರ್ ಅವರು ತಮ್ಮ ತಾಯಿಯ ಒಂದು ಕಷ್ಟದ ಸಾಲುಗಳು, ಅವರು ಹೇಗಿದ್ದರು ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಪದ್ಯದ ಸಮರಿ ಹಾಗೂ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಐ ನೆವರ್ ಸೀನ್ ಯು ವಿಯರಿಂಗ್ ಒನ್ ದೋಸ್ ಗೋಲ್ಡ್ ಬಾರ್ಡರ್ಡ್ ಸ್ಯಾರೀಸ್ ವಿತ್ ಎ ಗೋಲ್ಡ್ ನೆಕ್ಲೆಸ್ ವಿತ್ ಗೋಲ್ಡ್ ಬ್ಯಾಂಗಲ್ಸ್ ವಿತ್ ಫ್ಯಾನ್ಸಿ ಸ್ಯಾಂಡಲ್ಸ್. ಈ ಒಂದು ಸಾಲುಗಳಲ್ಲಿ ದ ಪೊಯೆಟ್ ಬಿಗಿನ್ಸ್ ಸೇಯಿಂಗ್ ದಟ್ her mother never wears a silk saree or gold bordered saree, or never wears a necklace or gold bangles or a fancy sandals. ಅಂದರೆ ತಮ್ಮ ತಾಯಿ ಇದುವರೆಗೂ ಸಹ ಒಂದು ಚಿನ್ನದ ಅಂಚಿನ ಸೀರೆಯನ್ನು ಅಥವಾ ಚಿನ್ನದ ಒಂದು ನೆಕ್ಲೆಸನ್ನು, ಚಿನ್ನದ ಬಳೆಗಳನ್ನು ಅಥವಾ ಒಂದು ಅಲಂಕಾರಿಕವಾದಂಥ ಚಪ್ಪಲಿಗಳನ್ನು ಹಾಕಿಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ತಮ್ಮ ತಾಯಿ ಯಾವುದೇ ಐಷಾರಾಮಿ ಆಭರಣ, ದುಬಾರಿ ಬಟ್ಟೆಗಳನ್ನು ಧರಿಸಿರೋದನ್ನು ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಇದು ಅವರು ಬಡತನದ ಮತ್ತು ಕಷ್ಟದ ಜೀವನವನ್ನು ಸೂಚಿಸುತ್ತೆ. ನಂತರ ಸಾಲಲ್ಲಿ ಹೇಳ್ತಾರೆ, ಮದರ್, ಐ ಹ್ಯಾವ್ ಸೀನ್ ಯು ಬರ್ನಿಂಗ್ ದ ಸೋಲ್ಸ್ ಆಫ್ ಯುವರ್ ಫೀಟ್ ಇನ್ ದ ಹಾರ್ಶ್ ಸಮ್ಮರ್ ಸನ್, ಹ್ಯಾಂಗಿಂಗ್ ಯುವರ್ ಲಿಟಲ್ ಒನ್ಸ್ ಇನ್ ಎ ಕ್ರಾಡಲ್ ಆನ್ ಎ ಅಕೇಶಿಯಾ ಟ್ರೀ, ಕ್ಯಾರಿಯಿಂಗ್ ಬ್ಯಾರಲ್ಸ್ ಆಫ್ ಟಾರ್, ವರ್ಕಿಂಗ್ ಆನ್ ಎ ರೋಡ್ ಕನ್ಸ್ಟ್ರಕ್ಷನ್ ಕ್ರ್ಯೂ. ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ, ದ ಪೊಯೆಟ್ ಡಿಸ್ಕ್ರೈಬಿಂಗ್ ಅವರ್ ಮದರ್ಸ್ ಫಿಸಿಕಲ್ ಲೇಬರ್ ವರ್ಕ್ ಇನ್ ಎ ವೆರಿ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಹಿಯರ್ ಶಿ ಈಸ್ ಸೇಯಿಂಗ್ ದಟ್ ಶಿ ಈಸ್ ಕ್ಯಾರಿಯಿಂಗ್ ಎ ಬ್ಯಾರಲ್ ಆಫ್ ಟಾರ್ ಆ್ಯಂಡ್ ಶಿ ಈಸ್ ವರ್ಕಿಂಗ್ ಇನ್ ಎ ರೋಡ್ ಕನ್ಸ್ಟ್ರಕ್ಷನ್. ಶಿ ಈಸ್ ಮೇಕಿಂಗ್ ಸ್ಲೀಪ್ ಅವರ್ ಚಿಲ್ಡ್ರನ್ಸ್ ಅಂಡರ್ ದ ಟ್ರೀ. ಅಂದರೆ ಇಲ್ಲಿ ತಾಯಿಗೆ ಹೇಳ್ತಾರೆ, ಅಮ್ಮ, ನಾನು ನಿನ್ನನ್ನು ನೋಡಿದ್ದೇನೆ, ಬಹಳ ಬೇಸಿಗೆಯಲ್ಲಿ ನೀನು ಕಷ್ಟಪಡೋದನ್ನು, ನಿನ್ನ ಪಾದಗಳು ಸುಡ್ತಾ ಇರೋದನ್ನು ನೋಡಿದ್ದೇನೆ, ನಿನ್ನ ಮಕ್ಕಳನ್ನು ಜಾಲಿ ಮರದ ಕೆಳಗೆ ತೊಟ್ಟಿಲಲ್ಲಿ ಹಾಕಿರೋದನ್ನು ನೋಡಿದ್ದೇನೆ, ನೀನು ಟಾರ್ ಒಂದು ಕ್ಯಾನ್ಗಳನ್ನು ಒತ್ತೊಯ್ಯೋದನ್ನು ನೋಡಿದ್ದೇನೆ, ರಸ್ತೆ ಕೆಲಸ ಮಾಡೋದನ್ನು ನೋಡಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಕವಿ ತಮ್ಮ ತಾಯಿಯ ಕಠಿಣ ಒಂದು ಶ್ರಮವನ್ನು ಹೇಳ್ತಾ ಇದ್ದಾರೆ. ಬಿಸಿಲಿನಲ್ಲಿ ಪಾದಗಳಲ್ಲಿ ನಡೀತಕ್ಕಂಥದ್ದು, ಮರಗಳ ಕೆಳಗೆ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕ್ತಕ್ಕಂಥದ್ದು, ರಸ್ತೆ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವೂ ತಾಯಿಯ ದೈನಂದಿನ ಜೀವನದ ಹೋರಾಟವನ್ನು ತೋರಿಸುತ್ತೆ. ಅವರ ಬಡತನದ ಬಗ್ಗೆ ಈ ಸಾಲುಗಳು ಹೇಳುತ್ತೆ. ಇನ್ನು ಮುಂದಿನ ಸಾಲುಗಳಲ್ಲಿ ನೋಡಿದಾಗ, ಐ ಹ್ಯಾವ್ ಸೀನ್ ಯು ವಿತ್ ಅ ಬಾಸ್ಕೆಟ್ ಆಫ್ ಅರ್ತ್ ಆನ್ ಯುವರ್ ಹೆಡ್, ರ್ಯಾಗ್ಸ್ ಬೌಂಡ್ ಆನ್ ಯುವರ್ ಫೀಟ್, ಗಿವಿಂಗ್ ಎ ಸ್ವೆಟಿ ಕಿಸ್ ಟು ದ ನೇಕೆಡ್ ಚೈಲ್ಡ್ who came tottering over to you, working for your daily wage, working. ಈ ಒಂದು ಪ್ಯಾರಾದಲ್ಲಿ ಆ ತಾಯಿಯ ಒಂದು ಡೀಟೇಲ್ಸನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಶಿ ಈಸ್ ಎ ಲೇಬರ್, ಆಕೆ ಒಬ್ಬ ಕಾರ್ಮಿಕಳಾಗಿದ್ದಾಳೆ. ಶಿ ಬೌಂಡ್ ವಿತ್ ರ್ಯಾಗ್ಸ್ ವಿತ್ ದ ಫೀಟ್, ಶಿ ರ್ಯಾಗ್ ಬೌಂಡ್ ಆನ್ ಹರ್ ಫೀಟ್ ಆ್ಯಂಡ್ ಶಿ ಹ್ಯಾಸ್ ನೋ ಎ ಕರೆಕ್ಟ್ ಫುಟ್ ವೇರ್. ಶಿ ಸ್ವೆಟಿ ಕಿಸ್, ಅವರ ತುಂಬ ಬೆವರಿನಿಂದ ತುಂಬಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾನು ನಿನ್ನನ್ನು ನೋಡಿದ್ದೇನೆ, ತಲೆ ಮೇಲೆ ಮಣ್ಣಿನ ಬುಟ್ಟಿ, ಕಾಲಿನಲ್ಲಿ ಒಂದು ಹಳೆಯ ಬಟ್ಟೆ ಸುತ್ತಕೊಂಡು ಬೆವರಿನಿಂದ ಕೂಡಿರ್ತಾ ಇತ್ತು, ನಿಮ್ಮ ಒಂದು ದಿನಗೂಲಿ ಕೆಲಸ ನೀವು ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾಯಿ ಮೇಲೆ ಒಂದು ತಲೆ ಮೇಲೆ ಒಂದು ಮಣ್ಣಿನ ಬುಟ್ಟಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ರು, ಸರಿಯಾದ ಚಪ್ಪಲಿ ಇರಲಿಲ್ಲ, ಕಷ್ಟಪಟ್ಟು ದುಡಿತಾ ಇರ್ತಾಯಿದ್ರು, ತುಂಬ ಆಯಾಸ ಪಡ್ತಾಯಿದ್ರು, ಬೆವರು ಹರಿಸ್ತಾ ಇದ್ರು. ಮಗುವಿಗೆ ಪ್ರೀತಿಯನ್ನು ತೋರಿಸುವ ತಾಯಿಯ ವಾತ್ಸಲ್ಯ, ತಮ್ಮ ತಾಯಿ ಆ ಮಗುವಿಗಾಗಿ ದುಡಿತಾ ಇದ್ರು, ಕೆಲಸ ಮಾಡ್ತಾನೆ ಇದ್ರು ಅಂತ ಹೇಳ್ತಾರೆ. ನಂತರ ಐ ಹ್ಯಾವ್ ಸೀನ್ ಯು ಟರ್ನಿಂಗ್ ಬ್ಯಾಕ್ ದ ಟೈಡ್ ಆಫ್ ಟಿಯರ್ಸ್, ಟ್ರೈಯಿಂಗ್ ಟು ಇಗ್ನೋರ್ ಯುವರ್ ಸ್ಟೊಮಕ್ಸ್ ಗ್ರೋಲ್, ಸಫರಿಂಗ್ ಪಾರ್ಚ್ಡ್ ಥ್ರೋಟ್ ಆ್ಯಂಡ್ ಲಿಪ್ಸ್, ಬಿಲ್ಡಿಂಗ್ ಎ ಡ್ಯಾಮ್ ಆನ್ ಎ ಲೇಕ್. ನೋಡಿ, ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ನೋಡಿದ್ದೇನೆ, ಕಣ್ಣೀರಿನ ಅಲೆಯೆಲ್ಲ ನೀವು ಮುಳುಗಿದ್ರಿ, ನಿಮ್ಮ ಹೊಟ್ಟೆಯ ಒಂದು ಕೂಗನ್ನು
ನೀವು ನಿರ್ಲಕ್ಷಿಸಿದ್ರಿ, ನಿಮ್ಮ ಹಸುವನ್ನು ನಿರ್ಲಕ್ಷಿಸಿದ್ರಿ, ಒಣಗಿದ ಗಂಟಲು ಮತ್ತು ತುಟಿಗಳಿಂದ ನೀವು ಬಳಲಿದ್ದೀರಾ, ಕೆರೆಯ ಮೇಲೆ ಅಣೆಕಟ್ಟುಗಳನ್ನು ನಿರ್ಮಿಸಿದ್ದೀರಾ. ಅಂದರೆ ತಮ್ಮ ತಾಯಿಯ ದುಃಖ ಮತ್ತು ಹಸಿವನ್ನು ಅವರು ಬದಿಗಿಟ್ಟು ಕುಟುಂಬಕ್ಕಾಗಿ ಕಷ್ಟಪಡ್ತಾ ಇದ್ರು ಅಂತಕ್ಕಂಥ ತಾಯಿಯ ಒಂದು ಬಲದ ಬಗ್ಗೆ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಆ ತಾಯಿ, ಶಿ ಈಸ್ ವರ್ಕಿಂಗ್ ಫಾರ್ ದ ಸೇಕ್ ಆಫ್ ಹಂಗರ್, ಶಿ ಫರ್ಗಟ್ ಅಬೌಟ್ ಅರ್ ಪೇನ್ ಆ್ಯಂಡ್ ಅರ್ ಹಂಗ್ರಿ. ಆಕೆಯ ಒಂದು ಹಸಿವನ್ನು ಮರೆತಿದ್ದಾಳೆ, ತನ್ನ ಮಕ್ಕಳಿಗೋಸ್ಕರ, ಜೀವನಕ್ಕೋಸ್ಕರ ಆ ಡ್ಯಾಮ್ಗಳನ್ನು ಕಟ್ಟಿದ್ದಾಳೆ, ಮತ್ತು ಆಕೆ ತುಂಬ ಹಾರ್ಡ್ ವರ್ಕನ್ನು ಮಾಡಿದ್ದಾಳೆ ತಾಯಿ ಅಂತ ಹೇಳ್ತಾರೆ. ನಂತರದ ಸಾಲಲ್ಲಿ ಹೇಳ್ತಾರೆ, ಐ ಹ್ಯಾವ್ ಸೀನ್ ಯು ಫಾರ್ ಎ ಡ್ರೀಮ್ ಆಫ್ 4 mud wall, stepping carefully pregnant on the scaffolding of a skyscraper, carrying a hod of wet cement on your head. ನೋಡಿ, ನಾನು ನಿನ್ನನ್ನು ನೋಡಿದ್ದೇನೆ ಅಮ್ಮ, 4 ಮಣ್ಣಿನ ಗೋಡೆಗಳ ಒಂದು ಕನಸಿಗಾಗಿ ಎತ್ತರದ ಕಟ್ಟಡದ ಒಂದು ಸ್ಕ್ರಾಪ್ ಹೋಲ್ಡಿಂಗ್ ಮೇಲೆ ಗರ್ಭಿಣಿಯಾಗಿ ನೀನು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ತಲೆಯ ಮೇಲೆ ಒಂದು ಸಿಮೆಂಟ್ ಅನ್ನು ತೊಗೊಂಡು ಹೋಗ್ತಾ ಇದ್ದೆ, ಅದನ್ನು ನಾನು ನೋಡಿದ್ದೇನೆ ಅಂತ. ಕೇವಲ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ನೀನು ಗರ್ಭಿಣಿಯಾಗಿದ್ದರೂ ಕೂಡ ಅಪಾಯಕಾರಿ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ತಲೆಯ ಮೇಲೆ ಸಿಮೆಂಟ್ ಒಂದು ಬಾಂಡ್ಲಿಯನ್ನು ನೀನು ತೊಗೊಂಡು ಹೋಗ್ತಾ ಇದ್ದೆ, ರಿಸ್ಕಿಂಗ್ ಯುವರ್ ಲೈಫ್ ಫಾರ್ ದ ಡ್ರೀಮ್ ಆಫ್ ಹಂಬಲ್ ಹೋಮ್. ಅಂದರೆ ಇಲ್ಲಿ ಒಂದು ಮನೆಯನ್ನು ಕಟ್ಕೊಳ್ಳೋದಕ್ಕೋಸ್ಕರ ನಿನ್ನ ಲೈಫನ್ನೇ ರಿಸ್ಕಲ್ಲಿಟ್ಟೆ ಅಂತ ತಾಯಿಯ ಧೈರ್ಯ ಮತ್ತು ಅವರ ಸಂಕಷ್ಟವನ್ನು ಈ ಸಾಲಿನಲ್ಲಿ ವಿವರಿಸಿ ಹೇಳ್ತಾರೆ. ಇನ್ನು ಮುಂದಿನ ಸಾಲಿನಲ್ಲಿ ನೋಡಿದಾಗ, ಐ ಹ್ಯಾವ್ ಸೀನ್ ಯು ಇನ್ ಈವ್ನಿಂಗ್ untying the end of your saree for the coins to buy salt and oil, putting a 5 paisa coin on a little hand, saying, go eat candy, taking the little bundle from the cradle to your breast, saying, study, become an Ambedkar, and let the baskets fall from my hands. ನೋಡಿ, ಈ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ನೋಡಿದ್ದೇನೆ ಅಮ್ಮ, ಸಂಜೆ ಹೊತ್ತು ನಿನ್ನ ಸೀರೆಯ ಸೆರಗಿನ ಗಂಟನ್ನು ಬಿಚ್ಚಿ ಉಪ್ಪು ಮತ್ತು ಎಣ್ಣೆ ತರೋದಕ್ಕಾಗಿ ನಾಣ್ಯಗಳನ್ನು ತೆಗಿತಾ ಇದ್ದೆ. 5 ಪೈಸೆ ನಾಣ್ಯವನ್ನು ಕೊಡ್ತಾ ನನ್ನ ಚಿಕ್ಕ ಕೈಗೆ ಇಟ್ಟು, ಹೋಗು ನೀನು ಕ್ಯಾಂಡಿಯನ್ನು ತಿನ್ನು ಅಂತ ಹೇಳ್ತಾ ಇದ್ದೆ. ತೊಟ್ಟಲಿನಿಂದ ಚಿಕ್ಕ ಒಂದು ಮಗು ಅನ್ನು ಎತ್ತಿ ನಿನ್ನ ಎದೆಗೆ ಹಿಡಿದು, ಓದು ಮಗು, ನೀನು ಅಂಬೇಡ್ಕರ್ ಆಗು ಅಂತ ಹೇಳ್ತಾ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಪ್ಯಾರಾದಲ್ಲಿ ಕವಿ ತಮ್ಮ ತಾಯಿಯ ಒಂದು ದುಡಿದ ಹಣದಿಂದ ಅಡುಗೆ ಸಾಮಾನು ತರ್ತಾಯಿದ್ರು, ಮಗುವಿಗೆ ಒಂದು ಕ್ಯಾಂಡಿ ತಿನ್ನೋದಕ್ಕೆ ದುಡ್ಡನ್ನು ಕೊಡ್ತಾಯಿದ್ರು, ಮತ್ತು ಇನ್ನೊಂದು ಮಗುವನ್ನು ಎದೆ ಹಾಲನ್ನು ಉಳಿಸ್ತಾ ಆ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕನಸನ್ನು ಕಟ್ಕೊಂಡು ಆ ಮಗುವಿಗೆ ಹೇಳ್ತಾ ಇದ್ದರು, ನೀನು ಅಂಬೇಡ್ಕರ್ ಆಗು. ತಮ್ಮ ಮಗು ತಮ್ಮಂಥ ಕಷ್ಟಗಳನ್ನು ಅನುಭವಿಸದೆ ಒಳ್ಳೆಯ ಒಂದು ಎಜುಕೇಷನನ್ನು ಪಡೆದು ಉನ್ನತ ಸ್ಥಾನಕ್ಕೇರಬೇಕು ಅಂತಕ್ಕಂಥ ಒಂದು ತಾಯಿಯ ಆಶಯವನ್ನು ಈ ಸಾಲುಗಳು ಸೂಚಿಸ್ತಾ ಇದೆ. ನಂತರ, ಐ ಹ್ಯಾವ್ ಸೀನ್ ಯು ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಸ್ಟವ್, ಬರ್ನಿಂಗ್ ಯುವರ್ ವೆರಿ ಬೋನ್ಸ್ ಟು ಮೇಕ್ ಕೋರಸ್ ಬ್ರೆಡ್ ಆ್ಯಂಡ್ ಅ ಲಿಟ್ಲ್ ಸಮಥಿಂಗ್ ಟು ಫೀಡ್ ಎವ್ರಿಬಡಿ, ಬಟ್ ಹಾಫ್ ಫೆಡ್ ಯುವರ್ ಸೆಲ್ಫ್, ಸೊ ದೇರ್ ವುಡ್ ಬಿ ಅ ಬಿಟ್ ಇನ್ ದ ಮಾರ್ನಿಂಗ್. ನೋಡಿ, ಈ ಒಂದು ಪೊಯಮ್ ಏನು ಹೇಳ್ತಾ ಇದೆ ಅಂದರೆ, ಇಟ್ ಈಸ್ ದ ಸ್ಯಾಕ್ರಿಫೈಸ್ ಆಫ್ ಅವರ್ ಮದರ್. ಶಿ ವರ್ಕ್ಸ್ ರೆಸ್ಟ್ಲೆಸ್ಲಿ ಆ್ಯಂಡ್ ಇನ್ ದ ಕಿಚನ್ ಶಿ ಫೀಡ್ ಅವರ್ ಫ್ಯಾಮಿಲಿ, ಬಟ್ ಶಿ ಈಸ್ ನಾಟಿಂಗ್ getting enough of food, but she is serving food for everyone. Burning your bones, ಇಲ್ಲಿ ತಮ್ಮ ಮೂಳೆಗಳನ್ನು ಆಕೆ ಸುಡ್ತಾ ತನ್ನ ಪರಿವಾರಕ್ಕೆ ಊಟವನ್ನು ಬಡಿಸಿದ್ಲು ಅಂತ. ಅಂದರೆ ನಾನು ನೋಡಿದ್ದೇನೆ, ಒಲೆ ಮುಂದೆ ನೀನು ಕುಳಿತು ನಿನ್ನ ಎಲುಬುಗಳನ್ನು ಸುಡ್ತಾ ಆ ರೊಟ್ಟಿಯನ್ನು ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದೆ, ಆದರೆ ನೀನು ಅರ್ಧ ಹಸಿವಿನಿಂದ ಇರ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಕುಟುಂಬಕ್ಕೆ ಒಂದು ಆಹಾರವನ್ನು ನೀಡ್ತಾ ಇದ್ಲು ತಾಯಿ, ತಾನು ಹಸಿದ ಹೊಟ್ಟೆಯಲ್ಲಿ ಮಲಗ್ತಾ ಇದ್ಲು ಅಂತ ಹೇಳ್ತಾ ತಾಯಿ ಎಷ್ಟು ತ್ಯಾಗ ಮಾಡಿದರು ಅಂತಕ್ಕಂಥದ್ದನ್ನು ಈ ಸಾಲಲ್ಲಿ ಹೇಳ್ತಾರೆ. ನಂತರ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಸೀನ್ ಯು ವಾಷಿಂಗ್ ಕ್ಲಾತ್ಸ್ ಆ್ಯಂಡ್ ಕ್ಲೀನಿಂಗ್ ಪಾಟ್ಸ್ ಇನ್ ಡಿಫ್ರೆಂಟ್ ಹೌಸ್ ಹೋಲ್ಡ್ಸ್, ರಿಜೆಕ್ಟಿಂಗ್ ದ ಸ್ಕ್ರಾಪ್ ಆಫ್ ಫುಡ್ ಆಫರ್ಡ್ ಟು ಯು ವಿತ್ ಪ್ರೈಡ್, ಕವರಿಂಗ್ ಯುವರ್ ಸೆಲ್ಫ್ ವಿತ್ ಎ ಸ್ಯಾರಿ ದಟ್ ಹ್ಯಾಡ್ ಬೀನ್ ಮೆಂಡೆಡ್ ಸೋ ಮೆನಿ ಟೈಮ್ಸ್, saying, don't you have a mother or a sister, to anyone who looked at you with lust in his eyes. ನೋಡಿ, ಇಲ್ಲಿ ನಾನು ಮತ್ತೆ ಕವಿ ಹೇಳ್ತಾ ಇದ್ದಾರೆ ತಾಯಿಯ ಬಗ್ಗೆ, ನಾನು ನಿನ್ನನ್ನು ನೋಡಿದ್ದೇನೆ ಅಮ್ಮ, ಬೇರೆ ಬೇರೆ ಮನೆಗಳಲ್ಲಿ ಬಟ್ಟೆ ಒಗಿತಾ ಪಾತ್ರೆ ತೊಳಿತಾ ಅವರು ನಿನಗೆ ಕೊಡ್ತಕ್ಕಂತಹ ಒಂದು ಉಳಿದ ಆಹಾರವನ್ನು ತಿರಸ್ಕಾರ ಮಾಡಿ ಒಂದು ಹೆಮ್ಮೆಯಿಂದ ನೀನು ಹೊರ ಬರ್ತಾ ಇದ್ದೆ, ನಿನ್ನನ್ನು ನಿನ್ನ ಸೆರಗಿನಿಂದ ಸೀರೆಯಿಂದ ಮುಚ್ಚಿಕೊಂಡು ಬರ್ತಾ ಇದ್ದೆ, ಅದು ಆ ಸೀರೆ ಹರಿದೋಗಿ ಸುಮಾರು ಬಾರಿ ಅದನ್ನ ಹೊಲಿದಿದ್ರು,
ತಾಯಿ ನಿನಗೆ ತಾಯಿ ಅಥವಾ ತಂಗಿಗಳು ಇಲ್ಲವೇ ಅಂತ ಹೇಳ್ತಾ ಕೆಲವರು ನಿನ್ನನ್ನು ಕಾಮದ ದೃಷ್ಟಿಯಿಂದ ನೋಡ್ತಾ ಇದ್ರು. ಆಗ ಅವರಿಗೆ ನಿನಗೆ ತಾಯಿ ತಂಗಿ ಇಲ್ವೇನಯ್ಯ ಅಂತ ಕೇಳ್ತಾ ನೀನು ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾಯಿ ಬೇರೆ ಮನೆಗಳಲ್ಲಿ ಮನೆ ಕೆಲಸ ಮಾಡ್ತಾಯಿದ್ರು. ಅವರು ತಮ್ಮ ಹೆಮ್ಮೆ ಮತ್ತು ಆತ್ಮಗೌರವವನ್ನು ಎಂದು ಬಿಟ್ಟುಕೊಟ್ಟಿಲ್ಲ. ಪುರುಷರ ಕಾಮದ ದೃಷ್ಟಿಗೆ ತಮ್ಮನ್ನು ರಕ್ಷಿಸಿಕೊಳ್ಳುವ ಮತ್ತು ರಕ್ಷಿಸ್ಕೊಳ್ತಾ ಇದ್ರು ಮತ್ತು ಅವರಲ್ಲಿ ಹೋರಾಟದ ಒಂದು ದೃಢತೆಯನ್ನು ತೋರಿಸ್ತಾ ಇದ್ರು. ನಿಮಗೆ ತಾಯಿ ತಂಗಿಯರು ಯಾರು ಇಲ್ವಾ ಅಂತ ಪುರುಷರನ್ನು ಬೈತಾ ಇದ್ರು ಅಂತ ತಮ್ಮ ತಾಯಿಯ ಬಗ್ಗೆ ಹೇಳ್ತಾರೆ. ಮುಂದಿನ ಸಾಲಲ್ಲಿ, ಐ ಹ್ಯಾವ್ ಸೀನ್ ಯು ಆನ್ ಎ ಕ್ರೌಡೆಡ್ ಸ್ಟ್ರೀಟ್ ವಿತ್ ಎ ಮಾರ್ಕೆಟ್ ಬ್ಯಾಸ್ಕೆಟ್ ಆನ್ ಯುವರ್ ಹೆಡ್, trying always to keep your head covered with the end of your saree, chasing anyone who nudged you deliberately with your sandal in your hand. ನೋಡಿ, ಈ ಸಾಲಿನಲ್ಲಿ ನಾನು ನಿನ್ನ ನೋಡಿದ್ದೇನೆ ಅಮ್ಮ. ಜನ ತುಂಬಿರ್ತಕ್ಕಂಥ ರಸ್ತೆಯಲ್ಲಿ ತಲೆ ಮೇಲೆ ಮಾರುಕಟ್ಟೆಯ ಒಂದು ಬುಟ್ಟಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೆ. ನಿನ್ನ ಸೀರೆಯ ಸೆರಗಿನಿಂದ ತಲೆಯನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದೆ. ಯಾರಾದರೂ ನಿನ್ನನ್ನು ಉದ್ದೇಶಪೂರ್ವಕವಾಗಿ ತಳ್ಳುತ್ತಾ ಇದ್ದರೆ ನೀನು ಅವರನ್ನು ನಿನ್ನ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದು ಅವರನ್ನು ಓಡಿಸ್ತಾ ಇದ್ದೆ ಅಂತ. ಅಂದರೆ ಈ ಒಂದು ಸಾಲಿನಲ್ಲಿ ಜನಸಂದಣಿಯಲ್ಲೂ ಜನರ ಗುಂಪಿನಲ್ಲೂ ತಮ್ಮ ಗೌರವವನ್ನು ರಕ್ಷಿಸಿಕೊಳ್ಳದೆ ಮತ್ತು ಯಾವುದೇ ರೀತಿಯ ಕಿರುಕುಳವನ್ನು ಎದುರಿಸಲು ತಾಯಿ ಸಿದ್ಧರಾಗಿದ್ದರು. ಆ ರೀತಿ ಕಿರುಕುಳ ಕೊಡೋರಿಗೆ ತಮ್ಮ ಒಂದು ಚಪ್ಪಲಿಯನ್ನು ಹಿಡಿದು ಅವರ ವಿರುದ್ಧ ಹೋಗ್ತಾ ಇದ್ಲು ಅಂತಕ್ಕಂಥದ್ದನ್ನು ಈ ಸಾಲಲ್ಲಿ ಹೇಳ್ತಾರೆ. ನಂತರ ಹೇಳ್ತಾ ಇದ್ದಾರೆ, I have seen you working until sunset, facing the dark to turn towards home, then facing from the door that man who staggered in from the hook hut. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ನೋಡಿದ್ದೇನೆ. ಆ ಸೂರ್ಯ ಮುಳುಗುವ ತನಕ ನೀನು ಕೆಲಸ ಮಾಡ್ತಾ ಇದ್ದೆ. ಆ ಕತ್ತಲೆಯನ್ನು ಭೇದಿಸಿಕೊಂಡು ನೀನು ಮನೆಗೆ ಹಿಂತಿರುಗ್ತಾ ಇದ್ದೆ. ನಂತರ ಆ ಬಾಗಿಲನ್ನು ಹೊರದೂಡುತ್ತಾ ಆ ಮನುಷ್ಯ ಸಾರಾಯಿ ಅಂಗಡಿಯಿಂದ ತೋರಾಡುತ್ತಾ ಬರ್ತಾ ಇದ್ದ ಅಂತ. ಅಂದರೆ ಕಷ್ಟಪಟ್ಟು ಕುಡಿದ ನಂತರ ಮನೆಗೆ ಬಂದರೂ ಕೂಡ ಕುಡುಕ ಗಂಡನನ್ನು ಒಂದು ನಿರ್ವಹಿಸುವ ಕಷ್ಟವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆಕೆ ಮನೆಗೆ ಹಿಂತಿರುಗಿ ಬಂದ ಮೇಲೆ ಅಲ್ಲಿ ಗಂಡ ಏನು ಮಾಡ್ತಾ ಇದ್ದ, ಕುಡಿತಾ ಇದ್ದ, ಅವನನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಮನೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನೀನು ಮಾಡ್ತಾ ಇದ್ದೆ ಅಂತೇಳಿ ತಾಯಿಯ ಬಗ್ಗೆ ಹೇಳ್ತಾರೆ. ನಂತರ ಸಾಲಗಳಲ್ಲಿ ಹೇಳ್ತಾರೆ, I have seen you at the front of the long march, the end of your saree tucked tightly at the waist, shouting, change the name, taking the blow of the police stick on your upraised hands, going to jail with a head held high. ಇಲ್ಲಿ ಮತ್ತೆ ಜ್ಯೋತಿ ಲಾಂಜೇವಾರ್ ಅವರು ಹೇಳ್ತಾ ಇದ್ದಾರೆ ತಾಯಿಯ ಬಗ್ಗೆ, ನಾನು ನಿನ್ನನ್ನು ನೋಡಿದ್ದೇನೆಮ್ಮ. ಲಾಂಗ್ ಮಾರ್ಚ್ನ ಸಮಯದಲ್ಲಿ ಮುಂಭಾಗದಲ್ಲಿ ನಿಂತು ನಿನ್ನ ಸೀರೆಯ ಸೆರಗನ್ನು ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿಕೊಂಡೆ. ಹೆಸರು ಬದಲಿಸಿ ಅಂತ ಕೂಗುತ್ತಾ ಪೊಲೀಸರ ಲಾಠಿ ಹೊಡೆತವನ್ನು ನೀನು ತಿಂದೆ. ನಿನ್ನ ಎತ್ತಿದ ಕೈಗಳಿಂದ ಸ್ವೀಕರಿಸಿ ತಲೆಯನ್ನು ಎತ್ತಿ ಹಿಡಿದು ಜೈಲಿಗೆ ಹೋಗಿ ಬಂದೆ ಅಂತ. ಅಂದರೆ ತಾಯಿ ಕೇವಲ ಮನೆ ಕೆಲಸಗಳಲ್ಲಿ ಮಾತ್ರವಲ್ಲದೆ ಸಮುದಾಯದ ಹೋರಾಟದಲ್ಲಿ ಸಕ್ರಿಯವಾಗಿದ್ದರು. ಹೆಸರು ಬದಲಿಸಿ ಎಂಬತಕ್ಕಂಥದ್ದು ದಲಿತ ಸಮುದಾಯದ ಹೋರಾಟದ ಒಂದು ಭಾಗವಾಗಿತ್ತು. ಅವರ ಧೈರ್ಯ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವವನ್ನು ತಾಯಿ ಹೊಂದಿದ್ಲು ಅಂತ ಈ ಸಾಲುಗಳಲ್ಲಿ ಹೇಳ್ತಾರೆ. ನಂತರದ ಒಂದು ಪ್ಯಾರಾದಲ್ಲಿ ಹೇಳ್ತಾರೆ, ಐ ಹ್ಯಾವ್ ಸೀನ್ ಯು ಸೇಯಿಂಗ್ ವೆನ್ ಯುವರ್ ಓನ್ಲಿ ಸನ್ fell martyr to police bullets, you died for Bhim. Your death means something. Saying boldly to the police, if I had 2 or 3 sons, I would be fortunate. They would fight on. ನೋಡಿ, ಇಲ್ಲಿ ತಾಯಿ, ನಾನು ನಿನ್ನ ನೋಡಿದ್ದೇನೆ, ನಿನ್ನ ಒಬ್ಬನೇ ಮಗ ಪೊಲೀಸರ ಗುಂಡೇಟಿಗೆ ಹುತಾತ್ಮನಾದಾಗ ನೀನು ಹೇಳ್ತಾ ಇದ್ದೆ, ನೀನು ಭೀಮನಿಗಾಗಿ ಸತ್ತೆ, ನಿನ್ನ ಸಾವಿಗೆ ಒಂದು ಅರ್ಥ ಇದೆ. ಪೊಲೀಸರಿಗೆ ಆ ಮಾತನ್ನು ಧೈರ್ಯವಾಗಿ ತಾಯಿ ಹೇಳ್ತಾ ಇದ್ದಾಳೆ, ನನಗೆ 2 ಅಥವಾ 3 ಗಂಡು ಮಕ್ಕಳಿದ್ದರೆ ನಾನು ಅದೃಷ್ಟಶಾಲಿ, ಅವರನ್ನು ಕೂಡ ಈ ಹೋರಾಟಕ್ಕೆ ನಾನು ಮುಂದುವರಿಸುತ್ತೇನೆ ಅಂತ ಹೇಳ್ತಾ ಇದೀಯಾ. ಅಂದರೆ ಆ ತಾಯಿ ತನ್ನ ಒಬ್ಬನೇ ಮಗನ ಸಾವಿನ ದುಃಖದಲ್ಲೂ ತಾಯಿ ತಮ್ಮ ಆದರ್ಶವನ್ನು ಬಿಟ್ಕೊಳ್ಳಿಲ್ಲ. ಅವರ ಮಗನ ಸಾವು ಜೈ ಭೀಮ್ ಅಥವಾ ಭೀಮ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳಿಗಾಗಿ ಅಂತ ತಾಯಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ತನಗೆ ಇನ್ನೂ 1-2 ಮಕ್ಕಳಿದ್ದರೆ ಅವರನ್ನು ಕೂಡ ಈ ಹೋರಾಟದ ಹಾದಿಯಲ್ಲಿ ನಾನು ಬಿಡ್ತೇನೆ ಅಂತ ಪೊಲೀಸರಿಗೆ ಆ ತಾಯಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಇನ್ನು ನಂತರದ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಸೀನ್ ಯು ಆನ್ ಯುವರ್ ಡೆತ್ ಬೆಡ್ ಗಿವಿಂಗ್ ದಟ್ ಮನಿ ಯು ಅರ್ನ್ಡ್, ರ್ಯಾಗ್ ಪಿಕ್ಕಿಂಗ್ ಟು ದ ದೀಕ್ಷಾ ಭೂಮಿ, ಸೇಯಿಂಗ್ ವಿತ್ ಯುವರ್ ಡೈಯಿಂಗ್ ಬ್ರೆತ್, ಲಿವ್ ಇನ್ ಯೂನಿಟಿ, ಫೈಟ್ ಫಾರ್ ಬಾಬಾ, ಡೋಂಟ್ ಫರ್ಗೆಟ್ ಹಿಮ್, and with your very last breath
ಜೈ ಭೀಮ್. ನೋಡಿ ಇಲ್ಲಿ ಮತ್ತೆ ಮಗಳು ಅಂದರೆ ಜ್ಯೋತಿ ಅವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ನೋಡಿದ್ದೇನೆ ನಿನ್ನ ಒಂದು ಮರಣದ ಸಮಯದಲ್ಲಿ. ನೀನು ಗಳಿಸಿದ ಆ ಹಣವನ್ನು ನೀನು ದೀಕ್ಷಾ ಭೂಮಿಗೆ ಕೊಡ್ತಾ ನೀನು ನಿನ್ನ ಕೊನೆಯ ಉಸಿರಿನಲ್ಲೂ ಹೇಳ್ತಾ ಇದೀಯಾ, ಬಾಬಾ ಅಂಬೇಡ್ಕರ್ಗಾಗಿ ಹೋರಾಡಿ ಅವರನ್ನು ಮರೆಯಬೇಡಿ ಮತ್ತು ನಿನ್ನ ಕೊನೆಯ ಉಸಿರಿನೊಂದಿಗೆ ಜೈ ಭೀಮ್ ಅಂತ ಹೇಳ್ತಾ ಇದೀಯಾ. ಅಂದರೆ ಇಲ್ಲಿ ತನ್ನ ಬದುಕಿನ ಕೊನೆಯ ಹಂತದಲ್ಲೂ ತಾಯಿ ತಮ್ಮ ಆದರ್ಶಗಳನ್ನು ಮರೆಯಲಿಲ್ಲ. ತಾವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಈ ಒಂದು ದಲಿತ ಸಮುದಾಯದ ಒಂದು ಧಾರ್ಮಿಕ ಸ್ಥಳಕ್ಕೆ ನೀಡಿದ್ದಾರೆ, ಆ ಒಂದು ದೀಕ್ಷಾ ಭೂಮಿಗೆ ನೀಡಿದ್ದಾರೆ. ತಮ್ಮ ಜನರಿಗೆ ಒಗ್ಗಟ್ಟಿನಿಂದ ಇರಲು ಮತ್ತು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಎಂದಿಗೂ ಮರೆಯದೇ ಇರಲು ಆ ತಾಯಿ ಸಲಹೆ ನೀಡ್ತಾ ಇದ್ದಾರೆ. ಜೈ ಭೀಮ್ ಎಂಬ ಘೋಷಣೆಯೊಂದಿಗೆ ಅವರ ಬದುಕು ಮುಕ್ತಾಯವಾಗ್ತಾ ಇದೆ. ಅದು ಅವರ ಜೀವನದ ಕೊನೆಯ ಕ್ಷಣದವರೆಗೂ ಅವರ ಆದರ್ಶಗಳನ್ನು ಎತ್ತಿ ಹಿಡಿತಾ ಇದೆ. ಅಂದರೆ ತನ್ನ ತಾಯಿಯ ಬಗ್ಗೆ ಆ ಜ್ಯೋತಿ ಲಾಂಜೇವಾರ್ ಅವರು ತಿಳಿಸ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ಯು, ಐ ಹ್ಯಾವ್ ನೆವರ್ ಸೀನ್ ಯು, ಈವನ್ ವಾಂಟಿಂಗ್ ಎ ನ್ಯೂ ಬ್ರಾಡರ್ಡ್ ಸ್ಯಾರಿ, ಮದರ್ ಐ ಹ್ಯಾವ್ ಸೀನ್ ಯು. ನೋಡಿ ಕೊನೆಯ ಸಾಲಲ್ಲಿ ಐ ಹ್ಯಾವ್ ಸೀನ್ ಯು, ಐ ಹ್ಯಾವ್ ನೆವರ್ ಸೀನ್ ಯು, ಈವನ್ ವಾಂಟಿಂಗ್ ಎ ನ್ಯೂ ಬಾರ್ಡರ್ಡ್ ಸ್ಯಾರಿ, ಮದರ್ ಐ ಹ್ಯಾವ್ ಸೀನ್ ಯು. ನಾನು ನಿನ್ನನ್ನು ನೋಡಿದ್ದೇನೆ, ನಾನು ನಿನ್ನನ್ನು ಎಂದಿಗೂ ನೋಡಿಲ್ಲ. ಒಂದು ಹೊಸ ದೊಡ್ಡ ಅಂಚಿನ ಸೀರೆ ಬೇಕೆಂದು ಆಶಿಸ್ತಿರೋದನ್ನು ಅಮ್ಮ ನಾನು ನಿನ್ನನ್ನು ನೋಡಿದ್ದೇನೆ. ಅಂದರೆ ಕವಿ ತನ್ನ ತಾಯಿ ಯಾವುದೇ ಐಷಾರಾಮಿ ವಸ್ತುಗಳ ಬಗ್ಗೆ ಆಸೆ ಪಟ್ಟಿದ್ದನ್ನು ನೋಡಿಲ್ಲ. ಅವರ ತಾಯಿ ನಿಜವಾದ ಶಕ್ತಿ ಮತ್ತು ತ್ಯಾಗವನ್ನು ನೋಡಿದರೆ ಈ ಸಾಲುಗಳು ತಾಯಿಯ ವ್ಯಕ್ತಿತ್ವ, ಅವರ ಜೀವನದ ಹೋರಾಟವನ್ನು ಎತ್ತಿ ತೋರಿಸ್ತಾ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಈ ಪದ್ಯದ ಮೂಲಕ ಒಂದು ತಾಯಿಯ ಬಗ್ಗೆ ಅಷ್ಟೇ ಅಲ್ಲ, ಒಬ್ಬ ದಲಿತ ಮಹಿಳೆಯ ಜೀವನದ ಕಷ್ಟಗಳು, ಹೋರಾಟಗಳು, ಆಂತರಿಕ ಶಕ್ತಿ, ಸಾಮಾಜಿಕ ಹೋರಾಟದಲ್ಲಿ ಅವರ ಪಾತ್ರಗಳನ್ನು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಕವಿ ಜ್ಯೋತಿ ಲಾಂಜೇವಾರ್ ಅವರು ತಮ್ಮ ತಾಯಿಯ ವೈಯಕ್ತಿಕ ಹೋರಾಟ ಮತ್ತು ಅವರ ರಾಜಕೀಯ ಪ್ರಜ್ಞೆ ಒಟ್ಟಿಗೆ ಸೇರಿಸಿದ್ದಾರೆ. ಒಬ್ಬ ಮಹಿಳೆ ಎಷ್ಟು ಶಕ್ತಿಶಾಲಿ ಆಗಬಹುದು ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಇದು ದಲಿತ ಸ್ತ್ರೀಯರ ಬದುಕಿಗೆ ಒಂದು ಕನ್ನಡಿಯಾದಂತಹ ಪದ್ಯವಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಎಕ್ಸ್ಪ್ಲನೇಷನ್ನೊಂದಿಗೆ ಈ ಪೊಯಮ್ನ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.